ಏನು ಈ ದಿನ ಮೌನ ಪ್ರತಿಭಟನೆಯನ್ನು ಬಿಲಾಲ್ ಮಸ್ಜಿದ್ ಹತ್ರ ಎಲ್ಲ ಮುಸಲ್ಮಾನ ಮುಖಂಡರುಗಳು ಸೇರಿ ಹಮ್ಮಿಕೊಂಡಿದ್ರಿ. ಇದ್ರದ್ದು ವಿಶೇಷ ಏನಂದ್ರೆ ಏನು ಕಳೆದ ದಿನಗಳಲ್ಲಿ ನಜೀರ್ ಅಹಮದ್ ಸಾಹೇಬ್ರಿಗೆ ಒಂದು ಇದರಿಂದ ಮುಖ್ಯಮಂತ್ರಿಗಳ ರಾಜಕೀಯ ಇದರಿಂದ ತೆಗೆದಿದ್ದಾರೆ. ಅದ್ರ ವಿರುದ್ಧ ಎಲ್ಲ ಮುಸಲ್ಮಾನಗಳಿಗೆ ನೋವಾಗಿದೆ. ಇಡೀ ಸ್ಟೇಟ್ ಅಲ್ಲಿ ಯಾವ ತರ ಕಾಂಗ್ರೆಸ್ ಪಕ್ಷ ಮುಸಲ್ಮಾನ ಜೊತೆ ನಡ್ಕೊಳ್ತಾ ಇದೆ, ಅದಕ್ಕೆ ಜಾಸ್ತಿ ನೋವಾಗಿದೆ. ಎಲ್ಲ ನಮ್ಮ ಗುರುಗಳಾದ ಎಲ್ಲ ನಮ್ಮ ಸ್ಟೇಟ್ ಮುಫ್ತಿಗಳು ಆದ ಮುಫ್ತಿ ಮತ್ತು ಮೌಲ್ವಿಗಳು ಎಲ್ಲರೂ ಸೇರಿ ಇದನ್ನ ವಿರೋಧಿಸ್ತಾ ಇದ್ದಾರೆ. 100% ಯಾವ್ದಾದ್ರು ಒಂದು ಕೋಲಾರದಲ್ಲಿ ಸಿಬಿಎಸ್ಇ ಸಿಲೆಬಸ್ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋದಕ್ಕೆ ಹಿಂದೆ ಭೇಟಿ ನೀಡಿ. ಅರ್ಕಾ ಇಂಟರ್ನ್ಯಾಷನಲ್ ಸ್ಕೂಲ್, ಮಡೇರಹಳ್ಳಿ. ಸಮಾಜ 100% ವೋಟ್ ಆಗಿದೆ ಅಂದ್ರೆ ಅದು ಮುಸ್ಲಿಂ ಸಮಾಜ. ಇಡೀ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 100% ವೋಟ್ ಆಗ್ತಾ ಇರೋದಂದ್ರೆ ಅದು ಮುಸ್ಲಿಂ ಸಮಾಜ. ಇಂಥ ಒಂದು ಸಮಾಜಕ್ಕೆ ದ್ರೋಹ ಮಾಡೋ ತರ, ಅನ್ಯಾಯ ಮಾಡೋ ತರ ಆಗ್ತಾ ಇದೆ ಇದು. ಇದಕ್ಕೆ ನಾವು ವಿನಂತಿ ಮಾಡ್ತೀವಿ ನಮ್ಮ ಮುಖ್ಯಮಂತ್ರಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಏನಂದ್ರೆ ಇದು ಏನ್ ನಡೀತಾ ಇದೆ ಇದು ತಪ್ಪು. ಇದನ್ನ ಸರಿಪಡಿಸ್ಕೊಳ್ಬೇಕು. ಮುಂದೆ ಕೂಡ ಎಲೆಕ್ಷನ್ಸ್ ಬರುತ್ತೆ, ಅದ್ರಲ್ಲಿ ನಾವೆಲ್ಲ ಸಹಕಾರ ಕೊಡ್ಬೇಕು. ಎಲ್ಲ ಮುಸಲ್ಮಾನರು ಒಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ತರ ಲಾಸ್ಟ್ ಎಂ ಎಲ್ ಎ ಎಲೆಕ್ಷನ್ ಅಲ್ಲಿ ಸಹಕಾರ ಮಾಡಿದ್ರು ಆ ತರ ಮಾಡ್ಬೇಕಂದ್ರೆ, ಎಲ್ಲ ಒಗ್ಗಟ್ಟಾಗಿ ಇರ್ಬೇಕಂದ್ರೆ, ಒಗ್ಗಟ್ಟಾಗಿ ಓಟುಗಳು ಹಾಕ್ಬೇಕಂದ್ರೆ ದಯವಿಟ್ಟು ಇದೇನು ಬ್ಲೆಂಡರ್ ಒಂದು ಆಗಿದೆ ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ.